ಸುಧಾಮೂರ್ತಿ ಅವರಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮಾಡಿದಂತ ಟೀಕೆಗೆ ನಾವು ಮಾತನಾಡ್ತಾ ಇದ್ವಿ. ಕಶ್ಯಪ್ ಅವರನ್ನು ಕೇಳಬೇಕಾಗಿರೋದು ಅದೇ, ಉತ್ತರ ನನಗೆ ಸಿಗಲಿಲ್ಲ. ಒಂದು ದೇಶದ್ರೋಹಿ ಅಂತ ಕರೆಯುವಂತ ಅಪರಾಧವನ್ನು ಅವರು ಮಾಡಿಲ್ಲ ಅಂತ ನನಗನ್ಸುತ್ತೆ. ಕಶ್ಯಪ್ ಅವರು ಹೇಳ್ತಾರೆ ಅದೇನೋ ಮಾತನಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅಂತ. ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ನೋಡಿ ರಕ್ಷತ್ ಅವರೇ, ರಾಜ್ಯದ ಒಬ್ಬರ ಮುಖ್ಯಮಂತ್ರಿಯಾಗಿ 45 ಮಿನಿಟ್ಸ್ ಮನೆ ಒಳಗಡೆ ಕೂರಿಸ್ಕೊಂಡು ಅವರೇ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕಾದ್ರೆ ಒಬ್ರು MP ಆಗಿ ಒಬ್ರು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ನಮ್ಮ ಸುಧಾಮೂರ್ತಿ ಅವ್ರಿಗೆ ಏನಕ್ಕೆ ಅವರು ಕೇಳ್ತಿರೋದು ಏನು, ಒಂದು ಆಧಾರ್ ಕಾರ್ಡ್ ಕೊಡಿ, ನಿಮ್ಮ ಸ್ಥಿತಿ, ಅವ್ರ ಸ್ಥಿತಿಗತಿ ಏನು ಅಂತ ಅವರು ಟ್ಯಾಕ್ಸ್ ಫೈಲ್ ಮಾಡ್ತಾರೆ, ಅದ್ರಲ್ಲೇ ಇರುತ್ತೆ. ಅದು ಕಾನೂನು ಬಾಹಿರ ಅಲ್ವಲ್ಲ ಕಶ್ಯಪ್ ಅವರೇ. ಈಗ ಕಶ್ಯಪ್ ಇರಬಹುದು, ರಕ್ಷತ್ ಇರಬಹುದು, ನಾನು ಇನ್ಫಾರ್ಮೇಶನ್ ಕೊಡಲ್ಲ ಅಂತ ಹೇಳಿದ್ರೆ ಕಾನೂನು ಬಾಹಿರ ಆಗತ್ತಾ? ಅದು ಅವ್ರು ಕಾನೂನು ಬಾಹಿರ ಕ್ರಮವನ್ನ ಮಾಡಿದ್ದಾರೆ ಅಂತ ಅಂದ್ರೆ ನೀವು ನಿಮ್ಗೆ ಎಲ್ಲಾ ರೈಟ್ಸ್ ಇದೆ ಟೀಕೆ ಮಾಡೋದಕ್ಕೆ. ನೋಡಿ, ನಾನು ನೀವು ಕೊಡ್ಲಿಲ್ಲ ಅಂದ್ರೆ ಓಕೆ, ಸಮಾಜದಲ್ಲಿ ಒಬ್ರು ಗಣ್ಯ ವ್ಯಕ್ತಿ ಆಗಿದ್ದಾರೆ ಸುಧಾಮೂರ್ತಿ, ಮಾಹಿತಿ ಹಂಚ್ಕೊಳಕ್ ಏನು ಸಮಸ್ಯೆ? ಇವಾಗ ಅವರು MP ಆಗಿದ್ದಾರೆ, MP ಆಗ್ಬೇಕಾದ್ರೆ ಅವರು ಎಲ್ಲಾ ಇನ್ಫಾರ್ಮೇಶನ್ ಅವರು ಶೇರ್ ಮಾಡ್ಬೇಕು. ಇದೇನಪ್ಪ, ನೆಲದ ಕಾನೂನಿಗೆ ಅವರ ಅಸೆಟ್ ಏನಿದೆ, ಲೈಬಿಲಿಟೀಸ್ ಏನಿದೆ, ಕ್ಯಾಶ್ ಏನಿದೆ, ಎಲ್ಲ ಕೇಳ್ತಿದೀವಿ. ಅವ್ರ ಆಧಾರ್ ಕಾರ್ಡ್ ಕೇಳ್ತಾ ಇದೀವಿ, ಅದೊಂದು OTP ಕೇಳ್ತಾ ಇದೀವಿ, ಆ ಇನ್ಫಾರ್ಮೇಶನ್ ಕೊಡಕ್ಕೆ ಸುಧಾಮೂರ್ತಿ ಮೇಡಮ್ ಅವ್ರಿಗೆ ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಇದೆ ಹೇಳಿ. ನಾವು ಕೇಳ್ತಾ ಇರೋದು ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ ಏನಿದೆ ಅವರನ್ನ ಕೂಡಿಸ್ಕೊಂಡು ಅವ್ರ ಕುಟುಂಬಕ್ಕೆ ಮೊದಲು ನೆರವು ಕೊಡಿ, ಘೋಷಣೆ ಮಾಡಿ, ನಂದನ್ ಕಶ್ಯಪ್ ಅವರೇ ಪ್ಲೀಸ್ ಒಂದ್ ನಿಮಿಷ. ನಂದನ್ ಕಶ್ಯಪ್ ಅವರೇ, ಕರೆಕ್ಟ್, ನೀವು ಇನ್ಫಾರ್ಮೇಶನ್ ಕೇಳಿದ್ರಿ, ಇನ್ಫಾರ್ಮೇಶನ್ ಕೊಡೋದಕ್ಕೆ ಅವ್ರಿಗೆ ಏನ್ ಸಮಸ್ಯೆ ಇತ್ತು ಅನ್ನೋದು ನಿಮ್ಮ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್. ನನಗೆ ಇಲ್ಲೊಂದು ಪ್ರಶ್ನೆ ಇದೆ. NRC CAA ಮಾಡಿದಂತ ಸಂದರ್ಭದಲ್ಲಿ ಕಾಗಜ್ ನಹಿ ದಿಖಾಯೆಂಗೆ ಅಂತ ಅಭಿಯಾನ ಮಾಡಿದ್ರಲ್ಲ, ಅದ್ರ ನಿಮ್ಮವರು ಸೇರಿದ್ರಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಲ್ಲ, ಅದು ಏನು ಸರ್? ರಕ್ಷಕ್ ಅವರೇ, ಇವಾಗ ನಾವು ಮಾತಾಡ್ತಾ ಇರೋದು ಇನ್ಫಾರ್ಮೇಶನ್, ಇದು ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಅದು ಆ ಇನ್ಫಾರ್ಮೇಶನ್ ಸರ್ಕಾರನೇ ಕೇಳಿದ್ದು, ಆ ಇನ್ಫಾರ್ಮೇಶನ್ ಸರ್ಕಾರನೇ ಕೇಳಿದ್ದು. ನಾವು ರಾಜ್ಯ ಸರ್ಕಾರ ಕೇಳ್ತಾ ಇರೋದು ಒಂದು ಇನ್ಫಾರ್ಮೇಶನ್ ಕೊಡಿ, ನಿಮ್ಮದ ಆಧಾರ್ ಕಾರ್ಡ್ ನಂಬರ್ ಕೊಡಿ, ಕೊಡಕ್ಕೆ ಮಾಹಿತಿ ಇದೇನಪ್ಪ ಸಮಸ್ಯೆ ಏನು? ಇವಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಅವ್ರ ಮನೆ ಒಳಗಡೆ ಕೂರಿಸ್ಕೊಂಡು ಕೊಡ್ತಾ ಇರ್ಬೇಕಾದ್ರೆ ಸುಧಾಮೂರ್ತಿ ಅವ್ರಿಗೆ ಸಮಸ್ಯೆ ಏನು ಅಂತ ನಾನು ಕೇಳ್ತಾ ಇದ್ದೀನಿ. 45 ನಿಮಿಷ ಅವರು ಸುಧಾಮೂರ್ತಿ ಅವರು ಕೊಡದಿದ್ರೆ ನಿಮ್ಗೇನ್ ಸಮಸ್ಯೆ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಗೇನ್ ಸಮಸ್ಯೆ ನೋಡಿ, ಸುಧಾಮೂರ್ತಿ ಅವ್ರ ಬಗ್ಗೆ ಇವರು ಪಕ್ಷದ ಕಾಮಿಡಿ ಪೀಸ್ಗಳೆಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಅವರು ಯಾಕೆ ಕಾಮಿಡಿ ಪೀಸ್ಗಳೆಲ್ಲ ಮಾತಾಡಕ್ ಶುರು ಮಾಡಿದ್ದಾರೆ? ಒಂದು ಪ್ರಬುದ್ಧತೆ ಮೆರಿಬೇಕು ಇಂಥ ವಿಚಾರದಲ್ಲಿ. ನಿಮಗೆ ಆಂಕರ್ ಅವರು ಕೇಳ್ತಾ ಇರುವಂತ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ನಾನು ಕೇಳ್ತಾ ಇರುವಂತ ಪ್ರಶ್ನೆಗಳ ಹತ್ರನೂ ಉತ್ತರ ಇಲ್ಲ, ಜನ ಕೇಳ್ತಿರುವಂತ ಪ್ರಶ್ನೆಗಳಿಗೂ ನಿಮ್ಮ ಹತ್ರ ಉತ್ತರ ಇಲ್ಲ. ಟಿಬೆಟಲ್ ಮಾತಾಡೋಣ ನಾವು. ಸತ್ಯ ಮಾತಾಡಿ ಅಶೋಕ್ ಕಶ್ಯಪ್ ಅವರೇ, ರಾಜ್ಯದ ಮುಖ್ಯಮಂತ್ರಿನೇ ಕೂತ್ಕೊಂಡು ಶೇರ್ ಮಾಡ್ತಿರ್ಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿದಾಗ ನೀವೇನ್ ಮಾಡಿದ್ರಿ? ನಿಮ್ಮ ಮುಖಂಡರು ಏನ್ ಮಾಡಿದ್ರು? ಕೇಂದ್ರ ಸರ್ಕಾರ ಸರ್ಕಾರನೂ ನಡೆಸಿ ನಾವು ಅವತ್ತು ವಾಲಂಟಿಯರ್ ಬಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ. ಡೋಂಟ್ ಬಿ ಸರ್ಪ್ರೈಸ್ಡ್. ಅವತ್ತು ಇದೇ ಸುಧಾಮೂರ್ತಿ ಅವ್ರು ಬಂದ್ಬಿಟ್ಟು ಅಂಬಾಸಿಡರ್ ಆಗ್ಬೋದು ಸೋಶಿಯೋ ಎಕನಾಮಿಕ್ ಸರ್ವೆಗೆ ಅವತ್ತು, ಯಾಕಂದ್ರೆ ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆಯಲ್ಲ, ಒಂದು ಪಿಕ್ ಅಂಡ್ ಚೂಸ್ ಸ್ಟ್ಯಾಂಡ್ ಇರುತ್ತೆ. ರಾಜ್ಯದ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು. ನೋಡಿ, ಇವಾಗ ರಾಜ್ಯದ ಜನರ ತೆರಿಗೆಯ ಹಣದಲ್ಲಿ ಆಟ ಆಡ್ತಾ ಇದ್ದೀರಿ ನೀವು. ಅದನ್ನೇ ಅಭಿವೃದ್ಧಿಪಡಿಸಬೇಕಿತ್ತು ನೀವು. ಒಂದ್ ನಿಮಿಷ ಕಶ್ಯಪ್ ಅವರೇ, ಸಾಮಾಜಿಕ ನ್ಯಾಯ ಒಂದು ರಾಜಕೀಯ ಪ್ರಕ್ರಿಯೆ ಮಾಡ್ಬಿಟ್ಟಿದ್ದಾರೆ. ಪ್ಲೀಸ್ ಕಶ್ಯಪ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ, ಆ ಕಾರಣಕ್ಕಾಗಿ ಮತ್ತೆ ಕೇಳ್ತಾ ಇದ್ದೀನಿ. ನೀವು ಸುಧಾಮೂರ್ತಿ ಅವರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಥವಾ ಸುಧಾಮೂರ್ತಿ ಅವರಿಗೋಸ್ಕರ ನೀವು ಸಮೀಕ್ಷೆಯನ್ನು ಮಾಡಿದ್ದ, ಜನರಿಗೋಸ್ಕರ ಮಾಡಿದ್ದು? ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋದು ನ್ಯಾಷನಲ್ ಇಶ್ಯೂ ಅಲ್ಲ, ನೀವು ಅದನ್ನು ನ್ಯಾಷನಲ್ ಇಶ್ಯೂ ಮಾಡೋದಕ್ಕೆ ಹೊರಟಿದ್ದೀರಿ ಅವರನ್ನು ಟೀಕೆ ಮಾಡೋ ಮುಖಾಂತರ. ನೋಡಿ, ಇಲ್ಲಿ ರಾಜ್ಯದಲ್ಲಿ ನಡೆಯುವ ಒಂದೊಂದು ಪ್ರಕ್ರಿಯೆಗಳಿಗೆ ಎಲ್ಲರೂ ಕೈ ಜೋಡಿಸಿದ್ರೆ ಏನೋ ಒಂದು ಇನಿಷಿಯೇಟಿವ್ ಸಕ್ಸಸ್ ಆಗುತ್ತೆ ಅಂತ ನಾವೆಲ್ಲರಿಗೂ ಹೇಳ್ತಾ ಇದೀವಿ.
ಒಂದ್ ಕ್ಯಾಂಪೇನ್ ನಡೀತಾ ಇದೆ, ಎಲ್ಲರೂ ಭಾಗವಹಿಸ್ಬೇಕು. 7 ಕೋಟಿ ಜನನು ಭಾಗವಹಿಸಿದ್ರೆ ಏನೋ ಒಂದು ಇನಿಷಿಯೇಟಿವ್ ತಗೊಂಡಾಗ ಸಕ್ಸಸ್ ಆಗುತ್ತೆ. ಇದೇ ನರೇಂದ್ರ ಮೋದಿ ಅವರು ನೀವು ಗ್ಯಾಸ್ ಸಬ್ಸಿಡಿ ಬಿಟ್ಕೊಟ್ಬಿಡಿ ಅಂತ ಅಂದಾಗ ಇದೇ ಎಲ್ಲಾ ಸುಧಾಮೂರ್ತಿ ಎಲ್ಲಾ ಇದು VIP-ಗಳು ಹೆಂಗೆ ಚಾಂಪಿಯನ್ ಆದ್ರು, ಹೆಂಗೆ ಅಂಬಾಸಿಡರ್. ನೀವು ಹೇಳಿದ್ದಾಗೆ ಎಲ್ಲರೂ ಕೇಳಬೇಕು ಅಂತನಾ? ವೈಕಾಂಟ್ ಕಮೆಂಡ್ ಎಂಡರ್ಸ್ ಅವರ್ ಸೋಶಿಯೋ ಎಕನಾಮಿಕ್ ಒಂದು ಪ್ರಾಜೆಕ್ಟ್ ನ ಇದು ಒಂದು ಏನೋ ಇನಿಷಿಯೇಟಿವ್ ತಗೊಂಡು ನೀವು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅಂತನಾ? ನೀವು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅಂತ ನಿಮ್ಮ ಸ್ವಂತ ಜನಕ್ಕಾಗಿ ಮಾಡಿರೋ ಇನಿಷಿಯೇಟಿವ್ ಅಲ್ಲ. ಸಮಾಜದಲ್ಲಿ ಒಬ್ರು ಗಣ್ಯ ವ್ಯಕ್ತಿಯಾಗಿ ಸೆಕೆಂಡ್ ಒಬ್ರು MP ಆಗಿ ವಾಟ್ ಮೆಸೇಜ್ ಸುಧಾಮೂರ್ತಿ ಸೆಂಡಿಂಗ್ ಟು ದ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.